ಯತ್ನಾಳರ ಉಚ್ಚಾಟನೆ ಖಂಡಿಸಿ ಡಾ ಬಸನಗೌಡ ಪಾಟೀಲ್ ನಾಗರಾಳ ಹುಲಿ ಆಕ್ರೋಶ. ಬಸವನ ಬಾಗೇವಾಡಿಯ ನಾಗರಾಳ ಹುಲಿ ಗ್ರಾಮದಲ್ಲಿ ಆಕ್ರೋಶ ವ್ಯಕ್ತ. ನಾಗರಾಳ ಹುಲಿ ಗ್ರಾಮದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳರ ಬೆಂಬಲಿಗರು ಆಕ್ರೋಶ ಹೊರಹಾಕಿದರು. ಅದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಡಾ ಬಸನಗೌಡ ಪಾಟೀಲ್ ನಾಗರಾಳ ಹುಲಿ ಅವರು ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಹಾರಿಸ್ತೇವೆ ಅಂತ ಹೇಳಿ ಇವತ್ತು ನನ್ನನ್ನು ಕರೆದು ಇಲ್ಲಿ ಮಾತನಾಡಲು ನನಗೆ ಸಮಯ ಕೊಟ್ಟಂತ ಇವತ್ತು ನನಗೆ ಎಷ್ಟೊಂದು ಸಂತೋಷ ಅನಿಸ್ತಾ ಇದೆ ಅಂದ್ರೆ, ನನ್ನ ಹುಟ್ಟೂರು ಬಸನಗೌಡ ಪಾಟೀಲ್ ಯತ್ನಾಳ್ ಅಭಿಮಾನಿಗಳೆಲ್ಲರೂ ಕರೆದು ಇವತ್ತು ಅವರನ್ನು ಹೊರಗೆ ಹಾಕಿದ್ದಕ್ಕಾಗಿ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಆ ಹಿಂದೂ ಸಾಮ್ರಾಟ ಹೃದಯ ಯತ್ನಾಳ್ ಅವರು ಬಂದ್ರೆ ನಾವು ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಬಹುಮತದಿಂದ ಗೆಲ್ತೇವೆ ಅಂತ ಹೇಳಿ ಅವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಕರ್ಕೊಂಡು ಅದನ್ನ ಮರ್ತಿದ್ರ ತಂದೆ ಮಕ್ಕಳೇ, ವಿಜೇಂದ್ರ ಯಡಿಯೂರಪ್ಪನವರೇ, ನೀವು ಮರ್ತಿದ್ರ ಅದನ್ನ? ನೀವೆಷ್ಟು ಜನ ಗೆಲ್ಸಿದ್ರಿ? ಇದೇ ಭಗವಂತ ಕೂಮಾನ ಕೆಡಲಿಕ್ಕೆ ನೀವೇ ಕಾರಣೀಭೂತರು. ಇದೇ ಶರಣು ಸಲಗಾರ್, ಪ್ರಭು ಚವ್ಹಾಣ್ ಎಲ್ಲರೂ ಸೇರಿ ಅವ್ರನ್ನು ಕೆಡವಿದ್ರು. ನೀವೇನ್ ಮಾಡಿದ್ರಿ? ದಾವಣಗೆರೆಯಲ್ಲಿ ಸಿದ್ದೇಶ್ವರ ಧರ್ಮ ಪತ್ನಿ ಅವ್ರು ಕೆಡಲಿಕ್ಕೆ ನೀವೇನ್ ಮಾಡಿದ್ರಿ? ಉಳವಪ್ಪಂದ ಶಿವಶಂಕರಪ್ಪನ ಜೊತೆ ನೀವು ಹೊಂದಾಣಿಕೆ ಮಾಡ್ಕೊಂಡ್ರಿ. ಗಾಯತ್ರಿ ಹಿಂದೂಗಳ ಹೃದಯ ಸಾಮ್ರಾಟ ಬಡಿದೆಬ್ಬಿಸುವ ನಾಯಕ ಪ್ರತಾಪ್ ಸಿಂಹ ಅವ್ರಿಗೂ ಕೂಡ ನೀವು ಟಿಕೆಟ್ ಕೊಡದೆ ಮೋಸ ಮಾಡಿದ್ರಿ. ಇಲ್ಲೇನು ಮಾಡಿದ್ರಿ? ಅನಂತಕುಮಾರ್ ಹೆಗಡೆ ಅವರಿಗೆ, ಅನಂತಕುಮಾರ್ ಹೆಗಡೆ ಅವ್ರದ್ದು ಏನ್ ತಪ್ಪಿನ ಪಾತ್ರ ಇತ್ತು ಅವ್ರಿಗೆ ಕೂಡ KS ಈಶ್ವರಪ್ಪನವರು ಒಬ್ಬರು ನಮ್ಮ ಹಾಲು ಮತದ ಸಮಾಜದ ದೊಡ್ಡ ನಾಯಕ. ಅವರು ಕೂಡ ನಿಮ್ಮ ಜೊತೆಯಲ್ಲಿ ಸೈಕಲ್ ತುಳಿದು ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದ್ದಾರೆ. ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರೇ, ಅವರಿಗೆ ಕೂಡ ನೀವು ಮುಗಿಸಿದ್ರಿ. KS ಈಶ್ವರಪ್ಪನವರು ಕೂಡ ಮಾಜಿ ಉಪಮುಖ್ಯಮಂತ್ರಿ ರಾಜ್ಯದ್ದು, ಅವರು ಕೂಡ ಒಬ್ಬ ಹಿಂದುತ್ವವಾದಿ, ಅವ್ರನ್ನು ಹೊರಗೆ ಹಾಕಿದ್ರಿ. ಏನಿದು ನಿಮ್ಮ ಆಟ? ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಕರಡಿಯ ನಮ್ಮ ಸಂಗಣ್ಣ ಕರಡಿ ಕರ್ನಾಟಕ ರಾಜ್ಯದ ಅಟಲ್ ಬಿಹಾರಿ ವಾಜಪೇಯಿ ಕರೆಸಿಕೊಂಡಂತ ಅವ್ರಿಗೂ ನೀವು ಮೋಸ ಮಾಡಿ ಟಿಕೆಟ್ ತಪ್ಪಿಸಿದ್ರಿ. ಇನ್ನು ಎಷ್ಟು ಜನಕ್ಕೆ ನೀವು ಮೋಸ ಮಾಡೋರಲ್ಲಿ? ಇನ್ನು ನಿಮ್ಮ ಬಿಜೆಪಿ ಪಕ್ಷ ನಿಮ್ಮ ಮನೆಯಲ್ಲಿ ಏನು ಲಾಕ್ ಹಾಕಿ ಇಟ್ಕೊಂಡಿರ್ತೀರಾ? ಕಾರ್ಯಕರ್ತರು ಏನು ಮಾಡಬೇಕು? ಈ ಕಾರ್ಯಕರ್ತರು ಹಿಂದುಳಿದ ಅಲ್ಪಸಂಖ್ಯಾತರ ಯಾವುದೇ ನಾವು ವಿರೋಧಿಗಳಲ್ಲ. ನಾವು ಎಲ್ಲ ಜಾತಿಯ ಜನಾಂಗದ ಜೊತೆ, ಸರ್ವ ಜನಾಂಗದ ಜೊತೆ ನಾವು ಹೋರಾಟ ಮಾಡಿ ಗೆದ್ದು ಈ ಅಧಿಕಾರವನ್ನು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷವನ್ನು ತರಬೇಕಂತ ಹೋರಾಟ ಮಾಡ್ತಕ್ಕಂಥ ಮತ್ತು ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಇವತ್ತು ಅವ್ರನ್ನು ಹೊರಗೆ ಹಾಕ್ತೀರಾ. ಇವತ್ತು ಇಡೀ ಕರ್ನಾಟಕದಲ್ಲಿ ಹಿಂದೂ ಸಮಾಜ ಸಾಮ್ರಾಟರು ಯಾರಂದ್ರೆ, ಕರಾವಳಿಯಿಂದ ಹಿಡಿದು ನಮ್ಮ ಚಾಮರಾಜ ಲಿಂಗಾಯತ ಸಮುದಾಯಕ್ಕೆ 2A ಮೀಸಲಾತಿ ಕೊಡಬೇಕಂತ ಅವರು ತಮ್ಮ ಅಧಿಕಾರವನ್ನು ತ್ಯಜಿಸಿದರು. ಅವರು ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಬಳಿ ಬೀರಲಿಲ್ಲ. ಅವರು ಎಲ್ಲವನ್ನು ತ್ಯಜಿಸಿ ಲಿಂಗಾಯತ ಪಂಚಮಸಾಲಿ ಸಮಾಜ ಇರಬಹುದು, ಇನ್ನು ಅನೇಕ ಸಣ್ಣ ಸಣ್ಣ ಕುಡವಕ್ಕಲಿಗ, ಹಡಪದ ಮತ್ತು ಈ ಮಡಿವಾಳ, ಅಗಸರು ಯಾರಾದ್ರೂ ಎಲ್ಲರೂ ಇರಬಹುದು, ಅಂತವರಿಗೆ ನ್ಯಾಯವನ್ನು ಕೊಡಬೇಕಂತ ಹೇಳಿ ಏಕೈಕ ವ್ಯಕ್ತಿ ಹೋರಾಟ ಮಾಡಿದ ವ್ಯಕ್ತಿ ಅಂದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್. ನಾವು ಮೀಸಲಾತಿಯನ್ನು ಯಾವುದೇ ರಾಜಕೀಯಗೋಸ್ಕರ ಕೇಳಿಲ್ಲ, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಬೇಕಂತ ಕೇಳಿಲ್ಲ. ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ವಿಜಯಪುರ ಶಾಸಕರು, ಅವರೊಬ್ಬ ಹಿಂದುತ್ವದ ನಾಯಕರು ಈ ರಾಜ್ಯದಲ್ಲಿ ಮತ್ತು ಭ್ರಷ್ಟಾಚಾರ ಆಡಳಿತ ನಡೆಸಿದಂಥ ವ್ಯಕ್ತಿ. ಸನ್ಮಾನ್ಯ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಚಿವ ಸಂಪುಟದಲ್ಲಿ ಕೇಂದ್ರದ ಮಂತ್ರಿಗಳಾದಂಥವರು. ಅವರು ಸುಮಾರು ಒಂದು 2-3 ಸಲ MP, MLC ಮತ್ತು ವಿಧಾನಸಭಾ ಸದಸ್ಯರು, ಹೀಗೆ ಅನೇಕ ಸಲ ಒಂದು 40 ವರ್ಷದಿಂದ ರಾಜಕಾರಣ ಮಾಡಿಕೊಂಡು ಬಂದಿದ್ದಾರೆ. ಅವರೊಬ್ಬ ವೈಟ್ ಕಾಲರ್ ಮನುಷ್ಯ ಅಂತ ಹೇಳ್ತೀವಿ. ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ಆಡಳಿತ ನಡೆಸಿಕೊಟ್ಟಂಥ ವ್ಯಕ್ತಿ ಮತ್ತು ಈ ರಾಜ್ಯದಲ್ಲಿ ಒಂದು ಕುಟುಂಬಶಾಹಿ ರಾಜಕಾರಣ ತರಬೇಕಂತ ಹೋರಾಟ ಮಾಡಿದಂಥ ವ್ಯಕ್ತಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಹಾಗೆ ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡಬೇಕಂತ ಹೋರಾಟ ಮಾಡಿದಂಥ ವ್ಯಕ್ತಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಮತ್ತು ಯಾವುದೇ ವಿರೋಧ ಪಕ್ಷದ ಜೊತೆ ಹೊಂದಾಣಿಕೆ ಇಲ್ಲದೆ ರಾಜಕಾರಣಿ ಮಾಡಬೇಕಂತ ಹೇಳಿದಂಥ ವ್ಯಕ್ತಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ರಾಜ್ಯದಲ್ಲಿ
ಯಾವುದೇ ಹಿಂದುತ್ವದ ಬಗ್ಗೆ ಅಪಚಾರವಾದಾಗ ಈ ನಾಡು, ಈ ಭಾಷೆ, ಈ ನೆಲಕ್ಕೆ ಕಪ್ಪು ಚ್ಯುತಿ ಬಂದಾಗ ಹೋರಾಟ ಮಾಡಿದಂಥ ವ್ಯಕ್ತಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಅಂಥ ವ್ಯಕ್ತಿಯನ್ನು ಇವತ್ತು ಏಕಾಏಕಿ ಕ್ಷುಲ್ಲಕ ಕಾರಣಕ್ಕೆ ಪಕ್ಷದಿಂದ 6 ವರ್ಷ ವಜಾ ಮಾಡ್ತಾರಲ್ಲ, ಅದಕ್ಕೆ ನೀವು ಮಾಡಿದಂಥ ಮಹಾನ್ನ ಕೆಲಸ ಆದರೂ ಏನು? ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹೈಕಮಾಂಡಿಗೆ, ಅವ್ರನ್ನ ಯಾಕೆ ಉಚ್ಚಾಟನೆ ಮಾಡಿದ್ರಿ? ಈ ರಾಜ್ಯದಲ್ಲಿ ಹಿಂದೂ ಸಾಮ್ರಾಟದ ಸದಸ್ಯರು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಕೋಟ್ಯಾಂತರ ಸದಸ್ಯರನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಭಿಮಾನಿಗಳನ್ನಾಗಿ ಹೊಂದಿದ್ದಾರೆ. ಅಂಥ ವ್ಯಕ್ತಿಗಳನ್ನು ಇವತ್ತು ನೀವು ವಜಾ ಮಾಡಿದ್ದು ತಪ್ಪು ಅಂತ ನಾನು ಖಂಡಿಸ್ತೀನಿ. ಸರ್, ಈಗ ಎಸ್ ಟಿ ಸೋಮಶೇಖರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು ಕೂಡ ಸೋಕಸ್ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಅವ್ರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಯಾಕೆ ಉಚ್ಚಾಟನೆ ಮಾಡ್ತಾರೆ? ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾಕೆ ಉಚ್ಚಾಟನೆ ಮಾಡಿದಂಥ ಎಲ್ಲ ರಾಜ್ಯದಲ್ಲಿ ಎಲ್ಲ ಜನರಿಗೂ ಗೊತ್ತಾಗ್ತಾ ಇದೆ. ಯಾಕಂದರೆ ಈ ಹಿಂದೆ ಸುಮಾರು 2 ವರ್ಷದಿಂದ ಚುನಾವಣೆ ಆದ ತದನಂತರ ಹೊಂದಾಣಿಕೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಜೊತೆ ಒಳ ಒಪ್ಪಂದ ಮತ್ತು ಅನೇಕ ರಾಜ್ಯಸಭಾ ಚುನಾವಣೆಯಲ್ಲಿರ್ಬೋದು, ಯಾವುದೇ ಚುನಾವಣೆಯಲ್ಲಿರ್ಬೋದು, ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಅವರು ಬಹಿರಂಗವಾಗಿ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ. ಅಂಥವ್ರನ್ನ ಇವತ್ತು ಹೊರಗೆ ಹಾಕಿಲ್ಲ. ಆದರೆ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾಕೆ ಹೊರಗಡೆ ಹಾಕಿದ್ರು ಅಂದ್ರೆ ಅದು ಓಪನ್ ಆಗಿ ಕಾಣ್ತಾ ಇದೆ, ತೆರೆದಿಟ್ಟ ಪುಸ್ತಕ. ಯಾಕಂದರೆ ಪುತ್ರ ವ್ಯಾಮೋಹ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಏನಾದರೂ ದೊಡ್ಡ ಹುದ್ದೆಯನ್ನು ಅಲಂಕಾರ ಮಾಡಿದರೆ ಯತ್ನಾಳ್ ಅವರು ನಮ್ಮ ಮಗನಿಗೆ ಎಂದೂ ಅಧಿಕಾರ ಸಿಗಲ್ಲ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಬ್ಬರನ್ನ ಹೊರಗೆ ಹಾಕಿಬಿಟ್ರೆ ಆಯಿತು, ನಮ್ಮ ಮಗ ಏನದ ಆರಾಮಾಗಿರದ ಬೆಣ್ಣೆ ಹೊಡ್ಕೊತ ಕೊಡ್ತಾನ, ಅಧಿಕಾರ ಅನುಭವಿಸ್ಕೊಂಡು ಕೊಡ್ತಾನ ಅಂತ ಹೇಳಿ ಒಂದೇ ಒಂದು ಉದ್ದೇಶ ಬಸನಗೌಡ ಪಾಟೀಲ್ ಯತ್ನಾಳ್ ಇವರು ಇರಬಾರ್ದು ಅಂತ ಹೇಳಿ ಇವತ್ತು ಮಾಡಿದ ಒಂದು ಕುತಂತ್ರದಿಂದ ಹೊರಗೆ ಹಾಕಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಂದಿನ ನಡೆ ಏನಾಗಿದೆ? ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿನ್ನೆ ಬೆಂಗಳೂರಿನಲ್ಲಿ ಹೇಳಿದ್ದಾರೆ, ಅವರ ಮುಂದಿನ ನಡೆ ಏನೂ ಇಲ್ಲ, ಯಾವ ಪಕ್ಷಕ್ಕೂ ಹೋಗಲ್ಲ. ಆದರೆ ಅವರು ಇಲ್ಲೇ ಇದ್ದುಕೊಂಡು ಹೋರಾಟ ಮಾಡಿ ಮತ್ತೆ ಇನ್ನು ಕೆಲವು ದಿನದಲ್ಲಿ ಕಾದು ನೋಡಿ. ಇವತ್ತು ನಾನು ಯುಗಾದಿ ಹಬ್ಬದ ದಿನ ಹೇಳ್ತೀನಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ದೊಡ್ಡ ಹುದ್ದೆಯನ್ನು ಭಾರತೀಯ ಜನತಾ ಪಕ್ಷದಲ್ಲಿ ವಾಪಸ್ ತಗೊಂಡು ದೊಡ್ಡ ಹುದ್ದೆಯನ್ನು ಅಲಂಕಾರ ಮಾಡ್ಕೊಂಡು ಬರ್ತಾರೆ. ಇದನ್ನು ನೋಡ್ತಾ ಇದ್ದೀವಿ. ಕಾಗವಾಡ ಶಾಸಕ ರಾಜು ಕಾಗೆ ಅವರು ಹೇಳ್ತಾರೆ, ಬಸನಗೌಡ ಪಾಟೀಲ್ ಅವರು ಕಾಂಗ್ರೆಸ್ ಬಂದರೆ ನಾವು ಸ್ವಾಗತ ಮಾಡ್ತೀವಿ, ಅವ್ರನ್ನ ಪಕ್ಷ ಕರ್ಕೋತೀವಿ. ಅದು ಅವರ ವೈಯಕ್ತಿಕ ಒಂದು ಸ್ನೇಹ ಬಾಂಧತ್ವದಿಂದ ಹೇಳಿರ್ಬೋದು ಅಷ್ಟೇ. ಆದರೆ ಯಾವತ್ತೂ ಕಾಂಗ್ರೆಸ್ಸಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋಗಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಏನಿದ್ರು ಹಿಂದುತ್ವ ಹಿಂದುತ್ವ ಹಿಂದುತ್ವ, ಭಾರತೀಯ ಜನತಾ ಪಕ್ಷ ಅವರ ಮೂಲ ಮಂತ್ರ, ಅವರ ತಾಯಿ ಪಕ್ಷ ಇದ್ದಂಗೆ, ಭಾರತೀಯ ಜನತಾ ಪಕ್ಷ ಇದ್ದಂಗೆ. ಬಸನಗೌಡ ಪಾಟೀಲ್ ಅವರು ಮುಂದೆ ಯಾವುದಾದ್ರು ಹೊಸ ಪಕ್ಷ ಕಟ್ತಾರ? ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಪಕ್ಷದಿಂದ ಹೊರ ಹಾಕಿದ ಮೇಲೆ ನಮಗೂ ಕೂಡ ಸಿಕ್ಕಿಲ್ಲ. ಮತ್ತು ಅವರದೇ ಆದಂಥ ಒಂದು ಅಭಿಮಾನ ಬಳಗ ಇದೆ, ಅವ್ರದ್ದೇ ಆದಂಥ ಒಂದು ಹಿರಿಯರ ಬಳಗ ಇದೆ, ಅವ್ರದ್ದೇ ಆದಂಥ ಕೆಲವೊಂದು ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ತಾರೆ. ಅದಕ್ಕೆ ಅದನ್ನು ನಾವು ತದನಂತರ ಹೇಳ್ತೀವಿ. ಅವ್ರಿಗೆ ಅವ್ರ ಜೊತೆ ನಾನು ಸಿಕ್ಕ ಮೇಲೆ ನಾನು ಹೇಳ್ತೀನಿ. ನಿನ್ನೆ ಬೆಂಗಳೂರಿನಲ್ಲಿ ರೆಬಲ್ ಮಿನಿಸ್ಟರ್ ಮೀಟಿಂಗ್ ಮಾಡಿದರು ಬೆಂಗಳೂರಲ್ಲಿ. ಆ ಮೀಟಿಂಗಲ್ಲಿ ಏನಾಯಿತು ಸಂದೇಶ ತಮಗೇನು ಗೊತ್ತಾಯಿತು? ನಾನು ನಿಮಗೆ ಕೇಳಕ್ಕೆ ಬಯಸ್ತೀನಿ, ರೆಬಲ್ ಅಂದ್ರೆ ಏನು, ರೆಬಲ್ ಮಿನಿಸ್ಟರ್ ಅಂದ್ರೆ ಯಾರು, ಏನು? ಈಗ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೇ ಬಸನಗೌಡ ಪಾಟೀಲ್ ಯತ್ನಾಳ, ರಮೇಶ್ ಜಾರಕಿಹೊಳಿ, ಕುಮಾರ ಬಂಗಾರಪ್ಪ, BP ಹರೀಶ, ಸಿದ್ದೇಶ, ಇವರೆಲ್ಲರೂ, ಪ್ರತಾಪ ಸಿಂಹ, ಈಶ್ವರಪ್ಪನವರು, ಇವರನ್ನು ಕೂಡ ಹೇಳ್ತೀನಿ ನಾನು. ಇವರೆಲ್ಲರೂ ನಿಜವಾದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು. ಇನ್ನುಳಿದವರು ಡಂಬಾಚಾರದ, ಹೊಂದಾಣಿಕೆಯ, ಹಿಂದೂಗಳಿಗೆ ಅನ್ಯಾಯವಾದಾಗ ಮನೆಯಲ್ಲಿ ಕುಳಿತುಕೊಳ್ಳುವಂಥ ಇವರೇನದ 4.5 ವರ್ಷ ಶಾಲೆ ಹಾಕ್ಕೊಂಡು ಮುಂದೆ 6 ತಿಂಗಳೇನದ ಕಾಂಗ್ರೆಸ್ಸಿನ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಕಾಂಗ್ರೆಸ್ಸಿನ ಅಧಿಕಾರಕ್ಕೆ ತನ್ನಂಥ ಇವತ್ತು ಅಪ್ಪ ಮಕ್ಕಳಂತ ನಾನು ನಿರ್ದಾಕ್ಷಿಣ್ಯವಾಗಿ ಘಂಟಾಘೋಷವಾಗಿ ಹೇಳ್ತೀನಿ. ಈಗ ಅಪ್ಪ ಮಕ್ಕಳನ್ನು ಪಕ್ಷದಿಂದ ಹೊರಗೆ ಹಾಕಬೇಕಂತೇಳಿ BJPಯಲ್ಲಿ ಕೆಲವು ಆಂತರಿಕ ವಿಚಾರ ಹೊರಗೆ ಅದು ನನಗೆ ಸತ್ಯಕ್ಕೆ ಗೊತ್ತಿಲ್ಲ ಸರ್. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಮತ್ತು ನಾನಿವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊರಗೆ ಹಾಕಿದ ವಿಷಯ ಅಷ್ಟೇ ನನಗೆ ಗೊತ್ತು, ಉಳಿದ ವಿಷಯ ನನಗೆ ಗೊತ್ತಿಲ್ಲ. ನಾನು ತುಂಬ ಸಣ್ಣವು.